ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾ ಮತ್ತೊಮ್ಮೆ ತನ್ನ ಗಾಂಚಾಲಿ ತೋರಿಸಿದೆ. ಗಾಂಚಾಲಿ ಬುದ್ಧಿಯ ತುತ್ತ ತುದಿಯಲ್ಲಿರುವ ಬಾಂಗ್ಲಾ ಅಹಂಕಾರದಿಂದ ಮೆರೆಯುತ್ತಿದೆ. ಎಲ್ಲದಕ್ಕಿಂತ ಮೊದಲು ಇದೊಂದು ಮ್ಯಾಪ್ ಅನ್ನ ನೋಡಿಕೊಂಡು ಬಿಡಿ. ಸಿಕ್ಕಿಂನ ಒಂದು ಭಾಗ ಬಾಂಗ್ಲಾ ವಶವಾಗಿದೆ. ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳು ಬಾಂಗ್ಲಾದ ತೆಕ್ಕೆಗೆ ಬಿದ್ದಿವೆ. ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳು ಕೂಡ ಬಾಂಗ್ಲಾಗೆ ಸೇರಿವೆ. ಅರೆ, ಇದೆಲ್ಲ ಹೇಗೆ ಸಾಧ್ಯ? ಇಷ್ಟೆಲ್ಲ ಪ್ರದೇಶಗಳನ್ನು ಬಾಂಗ್ಲಾ ವಶಪಡಿಸಿಕೊಂಡಿದ್ದು ಯಾವಾಗ? ಜುಜುಬಿ ಬಾಂಗ್ಲಾ ಭಾರತದ ಬಲಿಷ್ಠ ಸೇನೆಯನ್ನೇ ಸೋಲಿಸಿ ಈ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾ ಅಂತ ಶಾಕ್ ಆಗಬೇಡಿ. ಬಾಂಗ್ಲಾ ಇದನ್ನೆಲ್ಲ ಕನಸಿನಲ್ಲಿ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ಫ್ರೀ ಆಗಿ ಇಂಟರ್ನೆಟ್ನಲ್ಲಿ ಸಿಗುವ AI ಟೂಲ್ಗಳನ್ನು ಬಳಸಿಕೊಂಡು ಮಾಡಿರುವ ಅಖಂಡ ಬಾಂಗ್ಲಾದ ಮ್ಯಾಪ್. ಈ ಮ್ಯಾಪನ್ನು ಬಾಂಗ್ಲಾ ಸರ್ಕಾರದ ಸಲಹೆಗಾರನೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ. ಇದು ನಮ್ಮ ಅಖಂಡ ಬಾಂಗ್ಲಾದ ಮ್ಯಾಪ್. ಈ ಮ್ಯಾಪ್ನಲ್ಲಿ ತೋರಿಸಿರುವ ಹಾಗೆ ಭಾರತದ ಕೆಲವು ಪ್ರದೇಶಗಳು ನಮಗೆ ಸೇರಬೇಕು ಮತ್ತು ಅವುಗಳನ್ನು ಬಾಂಗ್ಲಾಗೆ ಸೇರಿಸಿಕೊಳ್ಳಲು ನಾವು ಹೋರಾಟ ಮಾಡ್ತೇವೆ ಅಂತ ಈ ಆಸಾಮಿ ಬರೆದುಕೊಂಡಿದ್ದಾನೆ. ಈ ಮೂಲಕ ಸುಖ ಸುಮ್ಮನೆ ಮತ್ತೊಮ್ಮೆ ಬಾಂಗ್ಲಾ ಭಾರತವನ್ನ ಕೆಣಕಿ ಬಿಟ್ಟಿದೆ. ಮಧ್ಯಂತರ ಸರ್ಕಾರ ಜಾರಿಗೆ ಬಂದ ಮೇಲೆ ಬಾಂಗ್ಲಾ ಮಾಡ್ತಾ ಇರುವ ತಂಟೆಗಳಿಗೆ ಲೆಕ್ಕವೇ ಇಲ್ಲ ಬಿಡಿ. ಈ ತಂಟೆಗಳಿಗೆ ಈಗ ಮತ್ತೊಂದು ಕಿರಿಕ್ ಸೇರ್ಪಡೆಯಾಗಿದೆ ಅಷ್ಟೇ. ಬಾಂಗ್ಲಾ ಇಷ್ಟೆಲ್ಲ ಕೆಣಕುವಾಗ ಭಾರತ ಸುಮ್ಮನೆ ಇರುತ್ತಾ ಹೇಳಿ? ಬಾಂಗ್ಲಾಗೆ ಇಷ್ಟೆಲ್ಲ ಧಿಮಾಕು ಇರಬೇಕಾದ್ರೆ ಭಾರತಕ್ಕೆ ಇನ್ನೆಷ್ಟು ಇರಬೇಡ ಹೇಳಿ? ಭಾರತ ಬಾಂಗ್ಲಾ ಬಿಡುಗಡೆ ಮಾಡಿರುವ ಈ ಮ್ಯಾಪ್ಗೆ ದೊಡ್ಡ ಮಟ್ಟದಲ್ಲೇ ಉತ್ತರ ಕೊಡೋದಕ್ಕೆ ಮುಂದಾಗಿದೆ. ಚಿಕನ್ ನೆಕ್ ಅನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಭಾರತ ಪ್ಲಾನ್ ಮಾಡಿದೆ. ಅಖಂಡ ಬಾಂಗ್ಲಾದ ಮ್ಯಾಪ್ಗೆ ಭಾರತ ಚಿಕನ್ ನೆಕ್ನ ಮೂಲಕ ಕೌಂಟರ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದೆ. ಅಷ್ಟಕ್ಕೂ ಏನಿದು ಬಾಂಗ್ಲಾದ ಹೊಸ ಗಾಂಚಾಲಿ? ಅಖಂಡ ಬಾಂಗ್ಲಾದ ಮ್ಯಾಪ್ ಬಿಡುಗಡೆ ಮಾಡಿರುವ ಆ ಭೂಪ ಯಾರು? ಭಾರತ ಇದಕ್ಕೆ ಯಾವ ರೀತಿಯ ಉತ್ತರ ಕೊಡೋದಕ್ಕೆ ರೆಡಿಯಾಗಿದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೇವಲ ಒಂದೇ ಒಂದು ವರ್ಷದಲ್ಲಿ ಬಾಂಗ್ಲಾ ಇಷ್ಟೆಲ್ಲ ಬದಲಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಶೇಖ್ ಹಸೀನಾ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಬಾಂಗ್ಲಾ ಹಾಗೂ ಭಾರತದ ನಡುವೆ ಸ್ನೇಹ ಸಂಬಂಧ ಗಟ್ಟಿಯಾಗ್ತಾ ಹೋಗ್ತಾ ಇತ್ತು. ಇದರ ಜೊತೆಗೆ ಬಾಂಗ್ಲಾದೇಶ ಕೂಡ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇತ್ತು. ಇದನ್ನೆಲ್ಲ ಕೆಲವೊಂದು ಶಕ್ತಿಗಳಿಂದ ನೋಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಬಾಂಗ್ಲಾದಲ್ಲಿ ಹಿಂಸಾಚಾರದ ಕಿಡಿ ಹೊತ್ತಿಸಿ ಬಿಡ್ತಾವೆ. ಮುಂದೆ ಏನೆಲ್ಲ ಆಯಿತು ಅನ್ನೋದು ನಿಮಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗೆ ಹಿಂಸಾಚಾರದ ಬಳಿಕ ಅಧಿಕಾರ ವಹಿಸಿಕೊಂಡಿರುವ ಮಧ್ಯಂತರ ಸರ್ಕಾರ ಭಾರತ ವಿರೋಧಿ ನೀತಿಗಳನ್ನೇ ಅನುಸರಿಸಿಕೊಂಡು ಬರ್ತಾ ಇದೆ. ಕಳೆದೊಂದು ತಿಂಗಳಿನಿಂದ ಬಾಂಗ್ಲಾ ಏನೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ನಾವು ಸರಣಿಯಾಗಿ ತಿಳಿಸಿಕೊಂಡು ಬರ್ತಾ ಇದ್ದೇವೆ. ಇದೀಗ ಹೊಸದೊಂದು ನಾಟಕವನ್ನ ಬಾಂಗ್ಲಾ ಶುರು ಮಾಡಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಖಂಡ ಬಾಂಗ್ಲಾ ಅನ್ನುವ ಮ್ಯಾಪ್ ಅನ್ನ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಸಲಹೆಗಾರನೊಬ್ಬ ಬಿಡುಗಡೆ ಮಾಡಿದ್ದಾನೆ. ಸಾಮಾನ್ಯ ವ್ಯಕ್ತಿಯೊಬ್ಬ ಇಂಥದ್ದೊಂದು ಮ್ಯಾಪ್ ಬಿಡುಗಡೆ ಮಾಡಿದ್ರೆ ವಿಷಯ ಇಷ್ಟೊಂದು ದೊಡ್ಡದಾಗ್ತಾ ಇರಲಿಲ್ಲ. ಮೊದಲೇದಾಗಿ ಈತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಸಲಹೆಗಾರ. ಮತ್ತೊಂದು ಕಡೆ ಈತನ ಪ್ರಭಾವ ಅಮೆರಿಕಾದವರೆಗೆ ಇದೆ. ಅಂದಹಾಗೆ ಈತನ ಹೆಸರು ಮಹಫೂಜ್ ಆಲಂ. ಬಾಂಗ್ಲಾದೇಶದಲ್ಲಿ ಇವತ್ತು ಏನೆಲ್ಲ ಆಗಿದೆಯೋ ಅದಕ್ಕೆಲ್ಲ ಪ್ರಮುಖ ಕಾರಣಕರ್ತರಲ್ಲಿ ಈತ ಕೂಡ ಒಬ್ಬ. ಇದನ್ನ ಸದ್ಯ ಅಧಿಕಾರ ವಹಿಸಿಕೊಂಡಿರುವ ಮೊಹಮ್ಮದ್ ಯೂನಸ್ ಹೇಳ್ತಾನೆ. ಬಾಂಗ್ಲಾದಲ್ಲಿ ಯಾವುದು ಕೂಡ ಅಚಾನಕ್ಕಾಗಿ ಆಗಿದ್ದಲ್ಲ, ಎಲ್ಲವೂ ಪ್ಲಾನ್ ಮಾಡಿಯೇ ಆಗಿರೋದು. ಅದರ ಹಿಂದಿರುವ ಬ್ರೈನ್ ಇದೇ ಆಲಂ ಅಂತ ಅಮೆರಿಕಾದಲ್ಲಿ ನಿಂತ್ಕೊಂಡು ಮೊಹಮ್ಮದ್ ಯೂನಸ್ ಹೇಳಿದ್ದ. ಅಲ್ಲಿಗೆ ಈ ಆಲಂ ಸಾಮಾನ್ಯ ವ್ಯಕ್ತಿಯಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಂತಹ ಆಲಂ ಈಗ ಅಖಂಡ ಬಾಂಗ್ಲಾದ ಮ್ಯಾಪ್ ಮಾಡಿ ಅದರಲ್ಲಿ ಭಾರತದ ಪ್ರದೇಶಗಳನ್ನು ಕೂಡ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾನೆ ಅಂದರೆ ಇದನ್ನು ನಾವು ಕೇವಲವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತ ಕೂಡ ತುಂಬಾನೇ ವೇಗದಲ್ಲೇ ಇದಕ್ಕೆ ರಿಯಾಕ್ಟ್ ಮಾಡಿತ್ತು. ಭಾರತದ ರಿಯಾಕ್ಷನ್ ನೋಡಿ ಬಾಂಗ್ಲಾ ಬೆಚ್ಚಿ ಬೀಳುತ್ತೆ. ಯಾವ ಮಟ್ಟಿಗೆ ಬೆಚ್ಚಿ ಬೀಳುತ್ತೆ ಅಂದರೆ ತುಂಬ ಅಹಂಕಾರದಲ್ಲಿ ಹಾಕಿದ್ದ ಪೋಸ್ಟನ್ನು ಆಲಂ ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿಬಿಡ್ತಾನೆ. ಡಿಲೀಟ್ ಮಾಡಿದ್ರು ಬಾಂಗ್ಲಾದ ತಲೆಯಲ್ಲಿರುವ ವಿಷಯ ಏನು ಅನ್ನೋದು ಭಾರತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಬಾಂಗ್ಲಾದೇಶದ ಮೈಂಡ್ ಸೆಟ್ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಒಂದು ಕಾಲದಲ್ಲಿ ತನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ ಪಾಕಿಸ್ತಾನದ ಜೊತೆಯೇ ಬಾಂಗ್ಲಾ ಈಗ ಕೈ ಜೋಡಿಸೋದಕ್ಕೆ ಮುಂದಾಗಿದೆ. ಪಾಕಿಸ್ತಾನದ ಪ್ರಧಾನಿಯನ್ನ ಭೇಟಿಯಾಗಿರುವ ಬಾಂಗ್ಲಾ ಮಧ್ಯಂತರ ಪ್ರಧಾನಿ ಮೊಹಮ್ಮದ್ ಯೂನಸ್ 1971ರಲ್ಲಿ ನಡೆದ ವಿಚಾರಗಳನ್ನು ಮರೆತು ಬಿಡೋಣ, ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋಣ ಅಂತ ಮಾತುಕತೆ ನಡೆಸಿದ್ದಾರೆ. ಅಲ್ಲಿಗೆ ಸದ್ಯದ ಮಟ್ಟಿನ 2 ಭಿಕ್ಷುಕ ದೇಶಗಳು ಒಂದಾಗಿದೆ. ಈ 2 ತಲೆ ಕೆಟ್ಟ ದೇಶಗಳು ಒಂದಾದರೆ ಇಬ್ಬರಿಗೂ ಪ್ರಯೋಜನವಂತೂ ಆಗೋದಿಲ್ಲ. ಶೇಖ್ ಹಸೀನಾ ಇದ್ದಾಗ ಜವಳಿ ಉದ್ಯಮದಲ್ಲಿ ಪ್ರಸಿದ್ಧಿ ಪಡೆದಿದ್ದ ಬಾಂಗ್ಲಾ ಜಗತ್ತಿಗೆ ಜವಳಿಯನ್ನ ರಫ್ತು ಮಾಡ್ತಾ ಇತ್ತು. ಈಗ ಪಾಕಿಸ್ತಾನದ ಜೊತೆ ಸೇರಿಕೊಂಡಿರೋದ್ರಿಂದ
ಭಯೋತ್ಪಾದಕರನ್ನ ಮಾತ್ರ ರಫ್ತು ಮಾಡೋದಕ್ಕೆ ಸಾಧ್ಯ ಅನ್ಸುತ್ತೆ. ಇನ್ನು ಬಾಂಗ್ಲಾ ಈ ರೀತಿಯೆಲ್ಲ ಕಿರಿಕ್ ಮಾಡ್ತಾ ಇದ್ರೆ ಭಾರತ ಏನ್ ಮಾಡ್ತಾ ಇದೆ ಅಂತ ನೀವು ಕೇಳಬಹುದು. ಭಾರತ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಬಾಂಗ್ಲಾ ಮಾಡ್ತಾ ಇರೋದೆಲ್ಲವನ್ನ ತಾಳ್ಮೆಯಿಂದಲೇ ನೋಡ್ತಾ ಇರುವ ಭಾರತ ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾ ವಿರುದ್ಧ ಚಕ್ರ ವ್ಯೂಹವನ್ನೇ ಹೆಣಿತಾ ಇದೆ. ಬಾಂಗ್ಲಾ ಅಖಂಡ ಬಾಂಗ್ಲಾ ಮ್ಯಾಪ್ ಬಿಡುಗಡೆ ಮಾಡುವ ಮೊದಲೇ ಭಾರತ ಬಾಂಗ್ಲಾವನ್ನ ಒಡೆದು ಚೂರು ಮಾಡುವ ಪ್ಲಾನ್ ಮಾಡಿಕೊಂಡಾಗಿತ್ತು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ. ಹೀಗಾಗಿ ದೌರ್ಜನ್ಯ ಆಗುತ್ತಿರುವ ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸಿ ಒಂದು ಪ್ರದೇಶಕ್ಕೆ ಬರುವಂತೆ ಮಾಡಿ ಮುಂದೆ ಆ ಪ್ರದೇಶವನ್ನೇ ಭಾರತ ವಶಪಡಿಸಿಕೊಳ್ಳುವ ಪ್ಲಾನ್ ಮಾಡಿದೆ. ಈ ಪ್ಲಾನ್ ಬಗ್ಗೆ ನಿಮ್ಗೆ ಅರ್ಥವಾಗಬೇಕು ಅಂದರೆ ನೀವು ಸೂಕ್ಷ್ಮವಾಗಿ ಮುಂದಿನ ಮಾಹಿತಿಗಳನ್ನ ಗಮನಿಸಬೇಕು. ಬಾಂಗ್ಲಾದಲ್ಲಿ ರಂಗ್ಪುರ್, ಕುಲ್ಹಾ ಹಾಗೂ ಶಿಲೆಟ್ ಅನ್ನುವ 3 ಪ್ರಮುಖ ಪ್ರಾಂತ್ಯಗಳಿವೆ. ಈ 3 ಪ್ರದೇಶಗಳು ಭಾರತದ ಜೊತೆ ಗಡಿ ಹಂಚಿಕೊಂಡಿದೆ. ಹೀಗೆ ಈ 3 ಪ್ರಾಂತ್ಯಗಳಿಗೆ ಬಾಂಗ್ಲಾ ಅಲ್ಪಸಂಖ್ಯಾತರನ್ನ ಮೊದಲಿಗೆ ಶಿಫ್ಟ್ ಮಾಡೋದು. ಬಾಂಗ್ಲಾ ಅಲ್ಪಸಂಖ್ಯಾತರು ಬಂದು ಈ 3 ಪ್ರದೇಶಗಳಲ್ಲಿ ಬಂದು ಸೇರಿದ ನಂತರ 3 ಪ್ರದೇಶಗಳನ್ನು ಭಾರತ ವಶಪಡಿಸಿಕೊಳ್ಳುವುದು ಸದ್ಯ ಭಾರತ ಮಾಡಿಕೊಂಡಿರುವ ಪ್ಲಾನ್. ಒಂದು ವೇಳೆ ಈ ಪ್ಲಾನ್ ಸಕ್ಸಸ್ ಆಗಿದ್ದೇ ಆದಲ್ಲಿ ಭಾರತಕ್ಕೆ ತುಂಬಾನೇ ಅಡ್ವಾಂಟೇಜ್ ಇದೆ. ಅದರಲ್ಲೂ ಭಾರತದ ಮಹತ್ವಾಕಾಂಕ್ಷಿಯ ಯೋಜನೆ ಚಿಕನ್ ನೆಕ್ ಕಾರಿಡಾರ್ಗೆ ಇದರಿಂದ ತುಂಬಾನೇ ಪ್ರಯೋಜನವಾಗಲಿದೆ. ಸ್ನೇಹಿತರೆ, ಭಾರತವನ್ನ ಈಶಾನ್ಯ ರಾಜ್ಯಗಳಿಗೆ ಕನೆಕ್ಟ್ ಮಾಡುವ ಕಾರಿಡಾರ್ಗೆ ಚಿಕನ್ ನೆಕ್ ಕಾರಿಡಾರ್ ಅಂತ ಕರೀತಾರೆ. ಈ ಭಾಗ ಕೋಳಿಯ ಕುತ್ತಿಗೆಯ ರೀತಿ ಇರೋದ್ರಿಂದ ಇದನ್ನ ಚಿಕನ್ ನೆಕ್ ಅಂತ ಕರೀತಾರೆ. ಈ ಭಾಗ ಭಾರತದ ಅತ್ಯಂತ ಇಕ್ಕಟ್ಟಿನ ಪ್ರದೇಶಗಳಲ್ಲಿ ಒಂದು. ಇದೊಂದು ಪ್ರದೇಶವನ್ನ ಬಿಟ್ಟರೆ ಭಾರತ ತನ್ನದೇ ಈಶಾನ್ಯ ರಾಜ್ಯಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಈಗ ಭಾರತ ಬಾಂಗ್ಲಾದಲ್ಲಿರುವ ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸಿ ರಂಗ್ಪುರನ್ನ ವಶಪಡಿಸಿಕೊಂಡ್ರೆ ಚಿಕನ್ ನೆಕ್ ಪ್ರದೇಶ ದೊಡ್ಡ ಮಟ್ಟಕ್ಕೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಈ ಮೂಲಕ ಭಾರತ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದು ಬಿಡುತ್ತೆ. ಒಂದು ಕಡೆಯಲ್ಲಿ ಬಾಂಗ್ಲಾದಲ್ಲಿರುವ ಹಿಂದೂಗಳು ಕೂಡ ಸೇಫ್ ಆಗ್ತಾರೆ, ಮತ್ತೊಂದು ಕಡೆಯಲ್ಲಿ ಭಾರತದ ಚಿಕನ್ ನೆಕ್ ಕೂಡ ವಿಸ್ತರಣೆಯಾಗುತ್ತೆ. ಸದ್ಯಕ್ಕೆ ಬಾಂಗ್ಲಾದ ಜೊತೆ ಮಾತುಕತೆ ನಡೆಸಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಣ ಅಂದರೆ ಅದರಿಂದ ಯಾವುದೇ ಪ್ರಯೋಜನವಂತೂ ಖಂಡಿತವಾಗಿಯೂ ಆಗೋದಿಲ್ಲ. ಕಾರಣ ಮೂಲಭೂತವಾದ ಅನ್ನೋದು ಬಾಂಗ್ಲಾದಲ್ಲಿ ತುಂಬಿ ತುಳುಕ್ತಾ ಇದೆ. ಹೆಸರಿಗೆ ಅದೊಂದು ಜಾತ್ಯತೀತ ದೇಶವಾದರೂ ಅಲ್ಲಿ ಹಿಂದೂ ಹಾಗೂ ಕ್ರಿಶ್ಚಿಯನ್ನರಿಗೆ ಜೀವನ ನಡೆಸುವುದು ದುಸ್ತರವಾಗಿ ಹೋಗಿದೆ. ಒಂದು ಕಾಲದಲ್ಲಿ 22% ಹಿಂದೂಗಳು ಈಗ 8% ಇಳಿದಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬಾಂಗ್ಲಾದಲ್ಲಿ ಹಿಂದೂಗಳೇ ಇರೋದು ಅನುಮಾನ. ಹೀಗಾಗಿ ಅಲ್ಲಿರುವ ಅಲ್ಪಸಂಖ್ಯಾತರನ್ನ ಒಟ್ಟುಗೂಡಿಸಿ ಅವರಿಗೊಂದು ನೆಲೆ ಕಲ್ಪಿಸಿ ಅವರಿರುವ ಪ್ರದೇಶವನ್ನೇ ವಶಪಡಿಸಿಕೊಂಡು ಬಿಟ್ಟರೆ ಅಲ್ಲಿಗೆ ಎಲ್ಲಾ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಕ್ಕಿಬಿಡುತ್ತೆ. ಬಾಂಗ್ಲಾದ ಸೊಕ್ಕು ಕೂಡ ಮುರಿಯುತ್ತೆ. ಈ 3 ಪ್ರದೇಶಗಳಿಗೆ ಅಲ್ಪಸಂಖ್ಯಾತರನ್ನ ಮೂವ್ ಮಾಡೋದ್ರಿಂದ ಅವರು ಸೇಫ್ ಆಗಿ ಇರ್ತಾರೆ. ಕಾರಣ ಈ 3 ಪ್ರದೇಶಗಳು ಕೂಡ ಭಾರತದ ಜೊತೆಗೆ ಗಡಿ ಹಂಚಿಕೊಂಡಿರುವ ಪ್ರದೇಶಗಳು. ಹೀಗಾಗಿ ಎಲ್ಲಾ ವಿಚಾರದಲ್ಲೂ ಭಾರತಕ್ಕೆ ಇದರಿಂದ ಸಹಕಾರಿಯಾಗುತ್ತೆ. ಅದೇನೇ ಇರಲಿ, ಬಾಂಗ್ಲಾ ಅದೇನೇ ಕುತಂತ್ರಿ ಪ್ಲಾನ್ ಮಾಡಿದ್ರು ಭಾರತ ಅದಕ್ಕೊಂದು ಕೌಂಟರ್ ಪ್ಲಾನ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಳುತ್ತೆ. ಬಾಂಗ್ಲಾ ಅಂದುಕೊಂಡಿದ್ದೆಲ್ಲ ಆಗೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಭಾರತ ಅದಕ್ಕೆಲ್ಲ ಸಣ್ಣದೊಂದು ಅವಕಾಶವನ್ನ ಕೂಡ ಮಾಡಿಕೊಡೋದಿಲ್ಲ. ಸದ್ಯ ವಿಷ್ಣುವಿನ ರೀತಿಯ ತಾಳ್ಮೆಯಿಂದ ಇರುವ ಭಾರತ ಯಾವಾಗ ಉಗ್ರ ನರಸಿಂಹನಾಗಿ ಬದಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ಉಗ್ರ ನರಸಿಂಹನ ಅವತಾರ ತಾಳಿಬಿಟ್ರೆ ಅಲ್ಲಿಗೆ ಬಾಂಗ್ಲಾದ ಸಂಹಾರ ಆದಂತೆಯೇ ಸರಿ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.